ಬೆಂಗಳೂರು ಕಂಟ್ರೋನ್ಮೆಂಟು 484 ಕೋಟಿ ರೂಪಾಯಿ, ಅದನ್ನು ಕೂಡ ನಾವು 1-1.5 ವರ್ಷದಲ್ಲಿ ಮುಗಿಸ್ತಾ ಇದ್ದೀವಿ. ಮೈಸೂರು 493 ಅಭಿ ಕಾಮ್ ಚಾಲು ಹೋಗೋಣ ಸರ್, ಇವಾಗ ಕೆಲಸ ಅದು ಕೂಡ ಇದಾಗಿದೆ. ಅಶೋಕ್ಪುರಂ 32 ಕೋಟಿ ರೂಪಾಯಿನಲ್ಲಿ ಮಾಡಿ ಈಗಾಗಲೇ ಅದನ್ನ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿ ಮೆಮೊ ಟ್ರೈನ್ಗಳು ಕೂಡ ಅಲ್ಲಿಂದಾನೇ ಓಡ್ತಾ ಇದೆ. ಬಹುತೇಕ ಟ್ರೈನ್ಗಳನ್ನ ಅಲ್ಲಿಂದಾನೇ ನಾವು ಶಿಫ್ಟ್ ಮಾಡಿ ಆ ಒಂದು ಕೆಲಸವನ್ನು ಕೂಡ ಸುಮಾರು ವರ್ಷದ ಅದು ಮಾಡಿದ್ದೀವಿ. ಅದಲ್ದಿರ ಕೆಂಗೇರಿಯಲ್ಲಿ 21 ಕೋಟಿ ರೂಪಾಯಿ ನಡೀತಾ ಇದೆ. ಇದೆಲ್ಲ ಯಾಕೆ ಹೇಳ್ತೀರಿ, ಮೈಸೂರು ಬೆಂಗಳೂರು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಈ ಒಂದು ಸ್ಟ್ರೆಚ್ಚಲ್ಲಿ ನಾವು ಏನೇನು ಮಾಡಿದ್ದೀವಿ ಅನ್ನೋದಕ್ಕೆ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಕೃಷ್ಣರಾಜಪುರ 21 ಕೋಟಿ ರೂಪಾಯಿ, ಮಂಡ್ಯ 20 ಕೋಟಿ ರೂಪಾಯಿ, ಚನ್ನಪಟ್ಟಣ 21 ಕೋಟಿ ರೂಪಾಯಿ, ರಾಮನಗರ 21 ಕೋಟಿ ರೂಪಾಯಿ. ಅಲ್ಲಿಂದ ಬಂದು ಶ್ರವಣಬೆಳಗೊಳ, ಚನ್ನಸಂದ್ರ ಈ ಭಾಗದೆಲ್ಲವೂ ಕೂಡ ನಾವು ನಡೀತಾ ಇದೆ. ನಮ್ಮ ಉದ್ದೇಶ ಇಷ್ಟೇನೆ, ಯಾವ ಕೆಲಸಗಳು ಒಂದು ಕಾಲದಲ್ಲಿ 5 ಲಕ್ಷ ರೂಪಾಯಿನ ಜಿಲ್ಲಾ ರೈಲ್ವೆ ಸ್ಟೇಷನ್ಗಳಿಗೆ ಕೊಡಕ್ಕಾಗ್ದಿರ, ಈವನ್ ಟಾಯ್ಲೆಟ್ ಕೂಡ ರಿಪೇರಿ ಮಾಡಕ್ಕಾಗ್ದಿರ ಒದ್ದಾಡ್ತಾ ಇದ್ದಂತ ಬಹುತೇಕ ರೈಲ್ವೆ ಸ್ಟೇಷನ್ಗಳು ಇವತ್ತು ವಿಮಾನ ನಿಲ್ದಾಣಗಳ ರೂಪದಲ್ಲಿ ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೊತ್ತು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ನಾವಿರ್ಬೋದು, ಕುಮಾರಣ್ಣ ಅವರು ಇರ್ಬೋದು, ನಾವೆಲ್ಲ ಕೂಡ ಅದ್ರ ಜೊತೆಯಲ್ಲಿ ನಾವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ನಾನು ನಿಮಗೆ ಪ್ರಯಾಣಿಕರ ಸುರಕ್ಷತೆಗೋಸ್ಕರವಾಗಿ 1568 ಮಾರ್ಗಗಳನ್ನ ಕವಚವನ್ನು ಅಳವಡಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ವಂದೇ ಭಾರತ್ ಟ್ರೈನು 12 ಓಡ್ತಾ ಇದೆ, 23 ನಿಲ್ದಾಣಗಳಲ್ಲಿ ಅದು ಓಡಾಡ್ತಾ ಇದೆ, 14 ಜಿಲ್ಲೆಗಳಲ್ಲಿ. ಮಾರ್ಚ್ ಏಪ್ರಿಲ್ ಒಳಗಡೆ ಸ್ಲೀಪಿಂಗ್ ಕೋಚು ಬರ್ತದೆ. ಇನ್ನು 1-2 ವಂದೇ ಭಾರತ್ ಕೂಡ ಭಾರತ ಸರ್ಕಾರ ಕರ್ನಾಟಕಕ್ಕೆ ಕೊಡುಗೆಯಾಗಿ ನೀಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಅಮೃತ್ ರೈಲುಗಳನ್ನ ಅಮೃತ್ ಸ್ಟೇಷನ್, ಭಾರತ್ ಅಮೃತ್ ಸ್ಟೇಷನ್ಗಳನ್ನು ಮಾಡ್ತಕ್ಕಂಥದಕ್ಕೆ ನಾವು ಒಟ್ಟಾರೆಯಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಅಂಗವಿಕಲರಿಗೋಸ್ಕರವಾಗಿ ಎಕ್ಸಿಲೇಟರ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳಿರ್ಬೋದು, ಇವೆಲ್ಲವನ್ನು ಕೂಡ ನಾವು ತುಂಬಾ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ. ನನಗೆ ಒಂದೇ ಒಂದು ನೋವು, ಚಾಮರಾಜನಗರ ಬೆಂಗಳೂರು ನಮ್ಮಲ್ಲಿ 142 ಕಿಲೋಮೀಟರ್. ನಾನು 1382 ಕೋಟಿ ರೂಪಾಯಿ ನಾನು ಬರಕ್ಕೆ ಮುಂಚೆನೆ ಇದೆಲ್ಲ ಇದಾಗಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಂತ್ರಿಗಳಾಗಿದ್ದಾಗ ಇದನ್ನ ಮಾಡಬೇಕು ಅಂತ ಮಾಡಿ ಅದು ಮುಂದಕ್ಕಾಗೋದಿಲ್ಲ. ಹೆಜ್ಜಾಲ, ಹಾರೋಹಳ್ಳಿ, ಹೆಜ್ಜಾಲ, ಕಗ್ಲಿಪುರ, ಹಾರೋಹಳ್ಳಿ, ಕನಕಪುರ, ಸಾತನೂರು, ಅಲ್ಲಿಂದ ಬಂದು ಹಲಗೂರು, ಮಳವಳ್ಳಿ, ಕೊಳ್ಳೇಗಾಲ, ಸತ್ಯಮಾರಹಳ್ಳಿ, ಯಳಂದೂರು, ಸತ್ಯಮಾರಹಳ್ಳಿ, ಚಾಮರಾಜನಗರ 142 ಕೋಟಿ ರೂಪಾಯಿಂದು ಕಿಲೋಮೀಟರ್ನ ನಾವು ತಗೊಳ್ಳಿ ಅಂತ ಹೇಳಿ ಅವ್ರಿಗೆ ಏನ್ ಹೇಳಿದ್ವಿ ನಾವು, ಆಗೋಗಿದೆ ಕರೆ ನಮ್ಮೆಲ್ಲ ಮುಗಿದಿದೆ ಅಂದ್ರು. ನಾನೇನೋ ತುಂಬಾ ಖುಷಿಯಾಗಿ ಹೇಳಿ ಟೆಂಡರ್ ಕರೆಯೋಣ ಅಂತ ಕರೆದ್ರೆ ಏನ್ ಮಾಡಿದ್ದಾರೆ ಇವರು ಅಂದ್ರೆ, ದಿನಾಂಕ 12/12/24 ನಾನು ತುಂಬಾ ಡಿಮ್ಯಾಂಡ್ ಮಾಡಕ್ ಕೊಟ್ಮೇಲೆ ಒಂದು ಪತ್ರ ಬರೀತಾರೆ ನನಗೆ, ನಮ್ಮ ಕೈಲಿ ಆಗೋದಿಲ್ಲಪ್ಪ, ಈ ಸ್ಕೀಮ್ನ ನೀನು ವಾಪಸ್ ತಗೋಬಿಡು, ನಾವು ವಾಪಸ್ ತಗೊಂಡಿದೀವಿ, ನಮ್ಮ ಕೈಲಿ ಮಾಡಕ್ ಆಗೋದಿಲ್ಲ, ನೀವೇ ಏನಾದ್ರೂ ಮಾಡಿದ್ರೆ ಮಾಡಬಹುದು ಅನ್ನೋ ಮಾತನ್ನ ರಾಜ್ಯ ಸರ್ಕಾರ ರೈಲ್ವೆಗೆ, ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರ, ಮೈಸೂರು ಜಿಲ್ಲೆಯವರೇ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಹಾರಾಜರೇ ಇದನ್ನು ಬರೀತಾರೆ. ಇದ್ರ ಜೊತೆಗೆ ನಾವು ಮೈಸೂರು, ಹುಣಸೂರು, ಪಿರಿಯಾಪಟ್ಟಣ ಮತ್ತೆ ಅದ್ಯಾವುದದು ಕುಶಾಲನಗರ, ಇದು ಕೂಡ ನಮ್ಮ ಕಾಲದಲ್ಲಿ ಆಗಿ ಸನ್ಮಾನ್ಯ ಹಿಂದೆ ಪ್ರತಾಪ್ ಸಿಂಹ ಅವರು ಎಂಪಿಗಳಾಗಿದ್ದಾಗ ಅದಕ್ಕೆಲ್ಲ ಓಡಾಟ ಮಾಡಿ ಏನೆಲ್ಲ ಮಾಡಿದ್ರು. ಅದು ಕೂಡ ಒಂದು ಪತ್ರ ಬರೀತಾರೆ, ನಮ್ಮ ಕೈಲಿ ಆಗೋದಿಲ್ಲ ಅಕ್ವಿಜೇಷನ್ ಮಾಡಕ್ಕೆ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾರೆ, ಅಭಿವೃದ್ಧಿಗೆ ಇವ್ರು ಯಾವ ರೀತಿ ಒತ್ತನ್ನು ಕೊಡೋದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ, ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆ ಕುಳಿತುಕೊಂಡು ಏನೆಲ್ಲ ಮಾತನಾಡೋದು ಬಿಟ್ಟು ವಾಸ್ತವಾಂಶಕ್ಕೆ ಅವ್ರು ಬರಬೇಕಾಯ್ತು. ನಾನು ಇವತ್ತು ಬೆಳಿಗ್ಗೆ 10 ಗಂಟೆಗೆ ಹೊರಟವರು, ನಾವು ನಿಲ್ಲಿಸಿದ್ದು ಮದ್ದೂರಿಂದ ಮುಂಚಿತ ಯಾವುದೋ ಒಂದು ಸ್ಟೇಷನ್ ನಿಲ್ಲಿಸ್ತೋ ಶೆಟ್ಟಿಹಳ್ಳಿಲಿ, ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ 5 ಗಂಟೆ ತೆಗೆದುಕೊಂಡ್ರು. ಜನ ಆ ನಂಬಿಕೆ, ಆ ಶೆಟ್ಟಿಹಳ್ಳಿ, ಮದ್ದೂರು, ಆಲಿಕೆರೆ, ಯಳಿಯೂರು, ಮಂಡ್ಯ, ಬ್ಯಾಡರಹಳ್ಳಿ, ಪಾಂಡವಪುರ, ಶ್ರೀರಂಗಪಟ್ಟಣ, ಈ ಕೇವಲ 8 ಕಡೆ ನಿಲ್ಲಿಸಿ ಆ ಜನರನ್ನು ಮಾತಾಡಿಸ್ಬೇಕನ್ನೋ ನಮ್ಮ ಆಫೀಸರ್ಗಳೆಲ್ಲ ಇದ್ರು. ಎಷ್ಟು ಮಟ್ಟಿಗೆ ಜನಕ್ಕೆ ಭಾವನೆ ಇದೆ, ನಂಬಿಕೆ ಇದೆ, ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾನು ಮೈಸೂರು ಬೆಂಗಳೂರು ಮಾರ್ಗದಲ್ಲಿ ಸುಮಾರು ಈಗಾಗಲೇ 5 ROB, 1 RUB ಸಾಂಕ್ಷನ್ ಆಗಿ ಕೆಲಸ ಶುರು ಮಾಡಿ ಒಂದು ಮುಗಿತಾ ಇದೆ, ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಬೆಂಗಳೂರು ಮೈಸೂರು ಭಾಗದಲ್ಲಿ ನಮ್ಮಲ್ಲಿ
ಎಷ್ಟಿದೆ ನಾನು अधिकारिಗಳಿಗೆ साहब दोनों DRM इधर है सब दोनों को मेरा एक सूचना है बाद में एक रिक्वेस्ट भी है मैसूर बेंगलुरु से आने का जाने का किधर किधर हमारा ROB RUB का प्रॉब्लम है आपको एक चित्रण आपको मालूम होगा दोनों को मालूम होगा आपका जूनियर सीनियर ऑफिसर भी इधर है प्रेम नारायण जी अभी चीफ इंजीनियर है वो दोनों को छोड़े तो अभी बड़ा है बाद में किसे किसे कैसा कैसा करना क्या करने को होता है ये सभी कर को मुझे 15-20 दिन में कितने लेता है क्या लेता है कई को होना चाहिए इसमें टॉप प्रायोरिटी के किसी किसी को आइटम देना चाहिए नहीं तो क्या होता है मुझे बताया उधर आप भी था दोनों पुटराज हमारा पुटराज एक्सेप्ट मुझे उधर बताया बहुत आदमी का इसलिए कितने उतने भी लेने का अब मुझे ये टेंडर मैं कर लेता है मुझे होना चाहिए होना नहीं होना वो डिसीजन आपका है मैं लेने का नहीं होता है प्रेम नारायण जी वो काम होना चाहिए नहीं चाहिए आपका डिसीजन रहता है नहीं तो क्या बोलता है सोमण्णा बोलिया इसलिए मैं हो जाएगा कुमार स्वामी जी बोलिया महाराजा बोलिया इसलिए मैं करने का नहीं होता है ये सब भी नहीं होना चाहिए ಅದಕ್ಕೋಸ್ಕರವಾಗಿ ನಾವು ಇವತ್ತು ಒಂದು ತೀರ್ಮಾನ ಮಾಡಿದ್ದೀವಿ ಇಷ್ಟು ಗಂಟೆಗಳು ಕಾಲ ಕಳೆದಿದ್ದು ಕೂಡ ಕುಮಾರಸ್ವಾಮಿ ಸಾಹೇಬರಿಗೆ ನಾನು ಭಾರತ ಸರ್ಕಾರದ ರೈಲ್ವೆ ಇಲಾಖೆ ವತಿಯಿಂದ ಒಂದು ಮಾತನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ದಯಮಾಡಿ ಇವತ್ತು ಎಷ್ಟು ROB RU ಮೇಲ್ ಸೇತುವೆ ಕೆಳ ಸೇತುವೆಗಳ ಅವಶ್ಯಕತೆ ಇದೆ ಎಲ್ಲೆಲ್ಲಿ ಆದ್ಯತೆ ಕೊಡಬೇಕು ಎಲ್ಲ ಕೆಲಸವನ್ನು ಕೂಡ ತಮ್ಮಣ್ಣ ಸಾಹೇಬ್ರೆ ನೀವುಗಳು ಕೂಡ ಗಾರ್ಡಿಯನ್ ಆಗಿ ನಿಂತ್ಕೊಂಡು ಜಾಗೃತಿ ನಾವೇ ದುಡ್ಡು ಕೊಡ್ತೀವಿ ಅಕ್ವಿಜೇಷನ್ ಏನಾದ್ರು ಇದ್ರೆ ಅದಕ್ಕೂ ಕೂಡ ಭಾರತ ಸರ್ಕಾರ ದುಡ್ಡು ಕೊಡ್ತದೆ ಈ ತರದ ಯೋಜನೆ 50 ವರ್ಷ 70 ವರ್ಷ 80 ವರ್ಷ ಮಾಡಿದ್ರೆ ಏನೇನಾಗಿರೋದು ಮೋದಿಜಿಯವರು ಮೂರನೇ ಬಾರಿಗೆ ಬಂದ ಮೇಲೆ ಯಾವುದೇ ಮೇಲ್ಸೇತುವೆ ಕೆಳ ಸೇತುವೆಗಳು ರಾಜ್ಯ ಸರ್ಕಾರದ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡಿದ್ದೀವಿ ನನಗನ್ನಿಸ್ತದೆ ಈ ತರದ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯದಲ್ಲಿ 52,000 ಕೋಟಿ ರೂಪಾಯಿಗಳು ಕೆಲಸಗಳು ನಡೀತಾ ಇರೋದ್ರ ಜೊತೆಯಲ್ಲಿ ನಾವು ಸುಮಾರು ನಾನು ಬಂದ ಮೇಲೆ ಸುಮಾರು 3,270 ಎಕರೆ ಜಾಗ ಅಕ್ವಿಜೇಷನ್ ಆಗಿದೆ ಇಂದು ಕೂಡ 1,000 ಎಕರೆ ಅಕ್ವಿಜೇಷನ್ ಆಗಬೇಕಾಗಿದೆ ಇವ್ರಿಗೆ ಏನಾಗಿದೆ ನಮ್ಗೆ ದುರಂತ ರಾಯದುರ್ಗ ತುಮಕೂರು ದಾವಣಗೆರೆ ಮೈಸೂರು ಯಾವುದದು ಕುಶಾಲನಗರ ಬೆಂಗಳೂರು ಯಾವುದು ಚಾಮರಾಜನಗರ ಈ ತರದ ಅನೇಕ ಯೋಜನೆಗಳನ್ನು ರಾಜ್ಯ ಸರ್ಕಾರ ಯಾತಕ್ಕೋಸ್ಕರವಾಗಿ ನಿಲ್ಲಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ ಇವತ್ತು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ